ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ತುಂಬ ದಿನಗಳು ವಾರಗಳ ಆಗೋಯ್ತು ಬ್ಲಾಗ್ ಹಾಕಿ. ಸಾರಿ, ಮೊದಲನೇದಾಗಿ ಸಾರಿ ಹೇಳೋಕ್ಕೆ ಕೇಳ್ತೀನಿ ನಿಮ್ಮ ಹತ್ರ. ಸೊ ಯಾಕಂದರೆ ನನಗೂ ನನ್ನದೇ ಆದ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಸ್ವಲ್ಪ ನಮಗೂ ಕೂಡ ಹೆಲ್ತ್ ಇಶ್ಯೂ ಆಗ್ತಾಯಿದೆ. ನನಗೆ, ಕುಶಿಮಾಗೆ, ಸೋಮ್ಗೆ ಎಲ್ರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಆಗ್ತಾಯಿತ್ತು. ಆದ್ದರಿಂದ ನನಗೆ ವಿಡಿಯೋ ಇದ್ರೂ ನನಗೆ ವ್ಲಾಗ್ ಮಾಡೋದಕ್ಕೂ ಆಗ್ತಾಯಿಲ್ಲ ಆ್ಯಂಡ್ ವ್ಲಾಗ್ ಎಡಿಟಿಂಗ್ ಹಾಕೋದಕ್ಕೂ ಆಗ್ತಾಯಿಲ್ಲ. ಇವತ್ತಿನ ವ್ಲಾಗ್ ನಿಜವಾಗ್ಲೂ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಿ. ಅಲ್ಲ ಮೇಡಮ್, ನೀವು ವ್ಲಾಗ್ ಹಾಕೋದೇನೇ ಬಿಟ್ಟಿದ್ದೀರಾ, ಬರೀ ಸ್ಯಾರಿ ವಿಡಿಯೋಸ್ ಹಾಕ್ತೀರಾ, ಇದ್ರೆ ಏನು ಮಾಡೋದು, ಲೈಫ್ ಅಪ್ಡೇಟ್ ಕೂಡ ಇಲ್ಲ, ನಾವು ಇನ್ಮೇಲೆ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ನಿಮ್ಮಿಂದ. ಆ್ಯಂಡ್ ವೀಡಿಯೋಸ್ ನೋಡೋ ಇಂಟ್ರೆಸ್ಟ್ ಕೂಡ ಹೋಯಿತು ನಿಖಿತಾ ಮ್ಯಾಮ್, ತುಂಬ ಬೇಜಾರಾಗ್ತಿದೆ ಈ ವಿಷಯದಲ್ಲಿ, ಥ್ಯಾಂಕ್ ಯು ಅಂತ. ಪಾಪ ಒಬ್ಬರಲ್ಲ ಇಬ್ಬರಲ್ಲ ಗೈಸ್, ಇದು ನಾನು ಸುಮ್ಮನೆ ಒಂದೇ ಒಂದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ಸುಮಾರು ವ್ಯೂವರ್ಸು ನನಗೆ ಇದೇ ಥರ ಕಮೆಂಟ್ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನಂಗೆ ನಿಜವಾಗ್ಲೂ ಇವಾಗಲೂ ಕೂಡ ನನಗೆ ಮಾತಾಡೋದಕ್ಕೆ ಆಗ್ತಾಯಿಲ್ಲ. ನೀವೆಲ್ಲರೂ ನನ್ನ ಆರ್ ಕೆ ಫ್ಯಾಷನ್ ಸ್ಟುಡಿಯೋದಲ್ಲಿ ವೀಡಿಯೋಸ್ ನೋಡ್ತಾ ಇದ್ದೀರ ಅಷ್ಟೇ. ಅದು ಜಸ್ಟ್ ಇವಾಗ ಬಿಸ್ನೆಸ್ ಮಾಡ್ತಾಯಿದ್ದೀವಿ, ಅದಕ್ಕೆ ವೀಡಿಯೋಸ್ ಹಾಕಬೇಕು, ಬಿಸ್ನೆಸ್ ರನ್ ಆಗಲೇಬೇಕು, ಅದಕ್ಕೋಸ್ಕರ ಆಗ್ತಾಯಿದೆ. ಅದು ಬಿಟ್ಟರೆ ನನಗೆ ತುಂಬಾ ಹೆಲ್ತ್ ಇಶ್ಯೂಸ್ ಆಗ್ತಾಯಿದೆ. ಆದ್ದರಿಂದ ಸ್ವಲ್ಪ ನಾನು ವೀಡಿಯೋಸ್ಗೆ ಯಾವುದನ್ನು ನಾನು ಹಾಕೋದಕ್ಕೆ ಹಾಕಿಲ್ಲ ಅಷ್ಟೇನೆ. ಖಂಡಿತ ಹುಷಾರಾದರೆ ನಾನು ಖಂಡಿತ ವ್ಲಾಗ್ಲ ಹಾಕ್ತೀನಿ. ಆದರೆ ಇರೋಷ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡಿರ್ತೀವಲ್ಲ ಇವಾಗ ಆ ಟೈಮ್ನಲ್ಲಿ ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಆಗ್ತಾ ಇರಲಿಲ್ಲ. ಆದರೆ ನನಗೆ ಇಷ್ಟು ಕಮೆಂಟ್ಗಳು ನೋಡಿದಾಗ, ಅದರಲ್ಲೂ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಕಮೆಂಟ್ಸ್ಗಳು ಮಾಡ್ತಾಯಿದ್ದಾರೆ ಅಂತ ಅನ್ನುವಾಗ ಸರಿ ಆಯಿತು, ಒಂದು ವ್ಲಾಗ್ ಹಾಕ್ಬಿಟ್ಟು ನಿಮಗೆ ನನ್ನ ಇವಾಗ ಲೈಫ್ ಅಪ್ಡೇಟ್ ಏನೇನು ನಡೀತಾ ಇದೆ ಏನು ಅನ್ನೋದನ್ನ ಒಂದು ಚಿಕ್ಕದಾಗಿ ತೋರಿಸುವ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಸುಮಾರು ಥರ ಕ್ವಶನ್ಗಳನ್ನ ಕೇಳ್ತಾ ಇರ್ತೀರಾ. ಸುಮಾರು ಥರ ನಾನು ಎಷ್ಟೊಂದಕ್ಕೆ ಆನ್ಸರ್ ಮಾಡ್ಬೋದು, ಇನ್ನೂ ಎಷ್ಟೋ ವಿಷಯಗಳಿಗೆ ಆನ್ಸರ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಸೊ ಬಿಕಾಸ್ ಅದು ನನ್ನ ಲೈಫ್ ಅಲ್ಲ, ಅದು ಬೇರೆಯವ್ರ ಲೈಫ್ ಬಗ್ಗೆ ನನಗೆ ಕೇಳಿದ್ರೆ ನಾನು ಅದಕ್ಕೆ ಕೆಲವೊಂದಕ್ಕೆ ಆನ್ಸರ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಯಾಕೆ ಈ ಥರ ನೀವು ಇಷ್ಟೊಂದು ಕ್ವಶನ್ಗಳನ್ನ ಕೇಳ್ತೀರಾ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ನಮ್ಮದೇ ಆದ ಕೆಲವೊಂದು ಪರ್ಸ್ನಲ್ ಇರುತ್ತೆ, ಅದನ್ನು ನಾನು ವ್ಲಾಗಲ್ಲಿ ಹೇಳ್ಕೊಂಡ್ರೆ ಅವ್ರಿಗೂ ಹರ್ಟ್ ಆಗ್ಬೋದು ಅನ್ನೋದಕ್ಕೋಸ್ಕರ ನಾನು ಅದನ್ನು ಹೇಳ್ಕೊತಲ್ಲ. ಆದರೆ ಕೆತ್ಕಿ ಕೇಳ್ತಾರೆ. ಅದಕ್ಕೆ ನನಗೆ ಕೇಳುವಾಗ ಏನು ಅನಿಸ್ಬಿಡುತ್ತೆ ಅಂತಂದರೆ, ನನಗೆ ಕೆಲವೊಂದು ಟೈಮ್ ಬೇಡ, ಕಮೆಂಟ್ನೇ ಆಫ್ ಮಾಡಿಬಿಟ್ರೋಣ, ಇಲ್ಲಾಂದರೆ ವೀಡಿಯೋನೇ ಹಾಕೋದು ಬೇಡ, ಯಾಕೆ ಸುಮ್ಮನೆ ಅನ್ನೋ ಥರ ನನಗೆ ಆ ಲೆವೆಲಿಗೆ ಬೇಜಾರು ಮಾಡಿಬಿಡ್ತಾಯಿದ್ದಾರೆ. ನೀವೆಲ್ಲರೂ ಏನು ತುಂಬ ವರ್ಷಗಳಿಂದ ನಮ್ಮ ಪೇಜ್ನ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀರ, ನಮ್ಮ ಯೂಟ್ಯೂಬ್ ಚಾನಲ್ಸ್ನ. ಅದರಿಂದ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಆದರೆ ತುಂಬ ಕೆದಕಿ ಅದ್ರ ಬಗ್ಗೆ ಕೇಳ್ತಾರೆ, ನಮಗೂ ಒಂಥರ ಬೇಜಾರಂತ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರನೇ ಸೊ ಓಕೆ, ಇವಾಗ ನಾನು ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟಿಗೆ ವಾಂಗಿಬಾತ್ ಮಾಡ್ತಾಯಿದ್ದೀನಿ. ವಾಂಗಿಬಾತ್ ಅಂತಂದರೆ ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ. ಇವತ್ತೇನಂತಂದರೆ ಸ್ವಲ್ಪ ಕ್ಯಾರೆಟು, ಬೀನ್ಸು, ಆಮೇಲೆ ಬದನೆಕಾಯಿ ಎಲ್ಲನೂ ಹಾಕಿ ಫಸ್ಟು ವಾಂಗಿಬಾತ್ ಗೊಜ್ಜು ಮಾಡಿಟ್ಬಿಟ್ಟೆ. ಸೊ ಇವಾಗ ನೆಕ್ಸ್ಟು ಏನು ಅಡುಗೆ ಮಾಡ್ತಾಯಿದ್ದೀನಿ ಅಂತ ಅಂದರೆ, ನಾನು ಹೇಳ್ತಾ ಇರ್ತೀನಿ ಬೆಳಗ್ಗೆ ಟೈಮ್ ಇರೋದಿಲ್ಲ ನನಗೆ, ಮತ್ತು ಎರಡೆರಡು ತಿಂಡಿ ಮಾಡಬೇಕಾಗಿರುತ್ತೆ. ತಿಂಡಿ ಅಂತಂದರೆ ಒಂದು ಅಡುಗೆ, ಒಂದು ತಿಂಡಿ ಮಾಡಬೇಕಾಗತ್ತೆ. ಸೊ ಮೊದಲಾದರೂ ಮನೆಯಲ್ಲಿದ್ದೆ ಒಂದೇ ಥರ ಮಾಡಿಬಿಟ್ಟು ಜೈ ಅನಿಸ್ತಾಯಿದ್ದೆ. ಇವಾಗ ಹಂಗಲ್ಲ, ಎರಡು ಥರ ಮಾಡಲೇಬೇಕು.
ಹಾಗಾಗಿದೆ. ಅದರಿಂದ ಕೆಲವೊಂದು ಟೈಮು ನನಗೂ ಒಂದು ಸ್ವಲ್ಪ ರೆಸ್ಟ್ ಬೇಕಾಗಿರುತ್ತಲ್ವ, ಆ ಟೈಮ್ನಲ್ಲಿ ನೀನು ವೀಡಿಯೋ ಮಾಡಬೇಕು ಅಂತಂದರೆ ಏನಾಗುತ್ತೆ ಗೊತ್ತಾ, ಅಲ್ಲೇ ಟೈಮ್ ಆಗೋಗ್ಬಿಡುತ್ತೆ. ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ರೆ ನನಗೆ ಅಡುಗೆ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ. ಇವಾಗ ಅರ್ಧ ಗಂಟೆನಲ್ಲಿ ನಾನು ಇಷ್ಟು ಅಡುಗೆಗಳನ್ನ ಮಾಡೋಳು, ಆವಾಗ ವೀಡಿಯೋ ಮಾಡ್ತಾ ನಿಂತ್ಕೊಂಡ್ರೆ 1 ಅವರ್ 1.5 ಅವರ್ ಟೈಮ್ ತೊಗೊಳತ್ತೆ. ಸೊ ಅದಕ್ಕೆ ಆದಷ್ಟು ಏನು ಮಾಡ್ತೀನಿ ಅಂತಂದರೆ ಕೆಲವೊಂದು ಟೈಮ್ ನಾನು ಯಾವುದನ್ನು ಶೂಟ್ ಮಾಡೋದಕ್ಕೆ ಹೋಗೋದಿಲ್ಲ. ನನಗೆ ಅಲ್ಲಿ ಕೆಲಸ ಆದರೆ ಸಾಕಪ್ಪ ಅನ್ನೋ ಥರ ಆಗ್ಬಿಟ್ಟಿರುತ್ತೆ. ಆ್ಯಂಡ್ ಜೊತೆಗೆ ಹೆವಿ ಕೆಲಸ ಆಗಿದೆ ನನಗೆ, ಹೆವಿ. ಹಂಗೆ ಅಂದ್ಬಿಟ್ಟು ನಿಮ್ಮ ಮನಸ್ಸಿಗೆ ಬಂದಂಗೆ ಹೆವಿ ಕೆಲಸ ನನ್ನ ಕೆಲಸ ನಾನು ಮಾಡಲೇಬೇಕು. ನಾನು ಶ್ರದ್ಧೆ ಇಟ್ಟು ನನ್ನ ಕೆಲಸ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀನಿ. ಸುಮ್ಮನೆ ಏನೋ ಕೂತ್ಕೊಂಡು ನಾನು ಸಂಪಾದನೆ ಮಾಡ್ತಾಯಿಲ್ಲ, ಇಲ್ಲ ಅಂತಂದರೆ ಯಾರ್ದೋ ದುಡ್ಡಲ್ಲಿ ಶೋಕಿ ಮಾಡ್ತಾಯಿಲ್ಲ. ನಾನು ಕಷ್ಟಪಡ್ತಾಯಿದ್ದೀನಿ. ನಾನು ಏನು ನನ್ನ ಕೆಲಸನ ನಾನು ನಿಯತ್ತಿಂದ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇದೂ ಸಹಿಸ್ಕೊಳ್ಳಲ್ಲ. ಯೂಟ್ಯೂಬ್ ಮಾಡ್ಬೇಕಾದ್ರೆ ಒಂಥರ ಮಾತಾಡ್ತಾಯಿದ್ರು, ಇವಾಗ ಏನೋ ಒಂದು ಮಾಡ್ತಾಯಿದ್ದೀನಿ, ನನಗೋಸ್ಕರ ಏನೋ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಅಂತ ಒಂದು ಬಿಸ್ನೆಸ್ ಅಂತ ಮಾಡ್ತಾಯಿದ್ದೀನಿ, ಆವಾಗಲೂ ಮಾತಾಡ್ತಾರೆ. ಬಿಡಲ್ಲ, ಈ ಜನರು ಏನು ಮಾಡಿದ್ರೂ ಬಿಡೋದಿಲ್ಲ. ಸುಮ್ಮನೆ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತಾರಲ್ಲ, ಈ ಕೂತ್ಕೊಂಡು ನೋಡಲಾರ್ದಲೇ ಏನು ಬೇಕು ಅದನ್ನೇ ಬಾಯಿಗೆ ಬಂದಂಗೆ ಕಮೆಂಟ್ ಮಾಡ್ತಿರ್ತಾರೆ. ಇವ್ರ ಬಾಯಿಗೆ ಯಾಕೆ ನಾವು ತಗಲಾಕಬೇಕು ಅಂದ್ಬಿಟ್ಟು ನಾನು ಆದಷ್ಟು ಏನು ಮಾಡ್ತಿದ್ದೀನಿ ಅಂತಂದರೆ ಇತ್ತೀಚೆಗೆ ಅಷ್ಟಾಗಿ ವ್ಲಾಗ್ಸೇ ಮಾಡೋಕ್ಕೆ ಹೋಗ್ತಾಯಿಲ್ಲ, ವ್ಲಾಗ್ ಹಾಕೋಕ್ಕೂ ಹೋಗ್ತಾಯಿಲ್ಲ. ಹಂಗಾಗ್ಬಿಟ್ಟಿದೆ. ಸೊ ನಾನು ಒಬ್ಳುದೇ ಅಂತ ನಾನು ಹೇಳ್ತಾ ಇಲ್ಲ ಗೈಸ್, ನಿಜ ಹೇಳ್ತೀನಿ, ನಾನು ಒಬ್ಳುದೇ ಅಲ್ಲ. ಆಲ್ಮೋಸ್ಟ್ ನಮ್ಮ ಹಳೇ ಯೂಟ್ಯೂಬರ್ಸ್ ಯಾರ್ಯಾರಿದ್ದೀವಿ ಎಲ್ರದ್ದು ಇದೇ ಥರನೇ ಆಗೋಗ್ಬಿಟ್ಟಿದೆ ಅಂತ ಹೇಳ್ತೀನಿ. ಯಾಕೆಂತಂದರೆ ಯಾರೇನು ಮಾತಾಡಲ್ಲ ಅಂತಲ್ಲ, ಎಲ್ಲ ನಾವು ಮಾತಾಡ್ಕೊತಾ ಇರ್ತೀವಿ ಅವಾಗ. ಅದೆಲ್ಲ ನೋಡಿದಾಗ ನಮ್ಮ ಲೈವ್ ಅಪ್ಡೇಟ್ಸ್ಗಳು ಅದೆಲ್ಲ ನೋಡಿದಾಗ ಒಂಥರ ಬೇಜಾರಂತ ಅನಿಸ್ಬಿಡುತ್ತೆ. ಇನ್ನು ವಾಂಗಿಬಾತ್ ಮಾಡಿದೆ, ಪನ್ನೀರ್ ಬುರ್ಜಿ ಮಾಡಿದೆ, ಅದ್ರ ಜೊತೆಗೆ ಚಪಾತಿನೂ ಕೂಡ ಮಾಡಿದೆ. ಅಂದರೆ 2 ಥರ ಮಾಡಿದೆ. ಅನ್ನ ರೈಸ್ ಸಾಂಬಾರು ಮಾಡ್ತೀನಿ, ಇಲ್ಲ ಅಂತಂದರೆ 2 ಥರ ಏನಾದರೂ ರೈಸ್ ಬಾತ್ ಒಂದು, ಇಲ್ಲ ಚಪಾತಿ ಥರ ಮಾಡಿಬಿಡ್ತೀನಿ. ಇವಾಗ 2 ಮಾಡಿದರೆ ಸೋಮ್ಗೆ ವಾಂಗಿಬಾತ್ ಬ್ರೇಕ್ಫಾಸ್ಟ್ಗೆ ತಿಂದು ಲಂಚ್ ಬಾಕ್ಸು, ಚಪಾತಿ ಎಗ್ ಬುರ್ಜಿ ಅಲ್ಲ ಸಾರಿ ಪನ್ನೀರ್ ಬುರ್ಜಿ, ಇಲ್ಲ ಅಂತಂದರೆ ಉಲ್ಟಾ ಯಾವುದಾದ್ರು ಸರಿ. ಆದರೆ ಫ್ರೂಟ್ಸ್ ಯಾವ್ದಾದ್ರು ಒಂದು ಇದ್ದೇ ಇರುತ್ತೆ ಮನೆಯಲ್ಲಿ. ಇವಾಗ ವಾಟರ್ ಮೆಲನ್ನು ಬೇಸಿಗೆ ಶುರು ಆಗ್ತಿರೋದ್ರಿಂದ ಯಾವ್ದಾದ್ರು ಒಂದು ಸೋಮಂದ್ರು ನಿಖಿತಾ 1-2 ಫ್ರೂಟ್ಸ್ ತಿಂದ್ಬಿಟ್ಟು ಸ್ವಲ್ಪ ರೈಸ್ ಬಾತ್ ಕೊಡಿದ್ರು. ನಾನು ಜಾಸ್ತಿ ಹಾಕ್ಬಿಟ್ಟಿದ್ದೆ, 2 ಚಪಾತಿ ಕೊಟ್ಟು ಅದಕ್ಕೆ ಸ್ವಲ್ಪ ರೈಸ್ನ ಕಮ್ಮಿ ಮಾಡು, ಫ್ರೂಟ್ಸ್ ತಿಂದ್ಬಿಡ್ತು ಅಂತಂದರೆ ಇದನ್ನು ತಿನ್ನೋದಕ್ಕೆ ಆಗೋದಿಲ್ಲ. ಅಂದರೆ ಚಪಾತಿ ಮತ್ತು ದಾಹ ಬೇರೆ ಅಲ್ವಾ, ಇವಾಗ ದೋಸೆ ಚಪಾತಿ ಉಪ್ಪಿಟ್ಟು ಆ ಥರ ತಿಂದ್ಬಿಟ್ರೆ ಹೆವಿ ದಾಹ ಕೂಡ ಆಗ್ತಿರುತ್ತೆ. ಆದ್ದರಿಂದ ಇನ್ನು ನಾನು ಅದಾದಮೇಲೂ ಕೂಡ ಅಡುಗೆನೂ ಕೂಡ ಮಾಡಿ ಇಟ್ಬಿಟ್ಟೆ. ಯಾಕೆಂದರೆ ಮಧ್ಯಾಹ್ನಕ್ಕೆ ನನಗೆ ಏನಾದ್ರು ಸಾಂಬಾರು ಅದೆಲ್ಲ ಏನಾದರೂ ಬೇಕಾಗೇ ಇತ್ತು, ಆದ್ದರಿಂದ ಅದನ್ನು ಕೂಡ ಮಾಡಿದೆ ತರಕಾರಿ ಹಾಕಿ. ಇನ್ನು ಪೂಜೆ ಎಲ್ಲ ಮಾಡಬೇಕಾಗಿತ್ತು ಇವತ್ತು. ಸ್ವಲ್ಪ ಅದೇ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಇವತ್ತು ಪೂಜೆ ಮಾಡೋದು ಕೂಡ ಇತ್ತು. ಸ್ವಲ್ಪ ಲೇಟ್ ಆಯಿತು. ಈ ವಾರದ ಟೈಮ್ನಲ್ಲೆಲ್ಲ ಸ್ವಲ್ಪ ಈ ಥರ ಇದ್ದಾಗ ಶಾಪ್ಗೆ ಹೋಗೋದು ಕೂಡ ಲೇಟ್ ಆಗುತ್ತೆ. ಇನ್ನು ಖುಷಿಮಾಗಿ ಏನು ಗೊತ್ತಾ, ಸ್ನಾನ ಮಾಡಿಸ್ಬಿಟ್ರೆ ಅವಳಿಗೆ ಬಿಸಿಲಿಗೆ ಹೋಗಿ ತಲೆ ಒಣಗಿಸಮ್ಮ ಅಂದರೆ ಒಣಗಿಸ್ಕೋದಿರ್ತಾಳೆ. ಇನ್ನು ಅಲ್ಲಿ ಒಂದಷ್ಟು ಪಾಟ್ಗಳು ಅಂದರೆ ಪ್ಲ್ಯಾಂಟ್ಸ್ಗಳೇನಿದ್ವು ಅದೆಲ್ಲ ಒಣಗೋಗ್ಬಿಟ್ಟಿತ್ತು. ಅದೆಲ್ಲ ತೆಗೆದು ಪಾಟ್ಗಳನ್ನೂ ಕೂಡ ಎತ್ತಿಡಬೇಕು. ಅದೇನು ಖಾಲಿ ಪಾಟ್ಗಳಿದ್ದಷ್ಟು ಖುಷಿಮಾ ಮಣ್ಣುಗಳನ್ನೆಲ್ಲ ತೆಗೆದು ಸ್ವಲ್ಪ ಹರಡೋದು ಆ ಥರ ಎಲ್ಲ ಮಾಡ್ತಿರ್ತಾಳೆ. ಬಾಲ್ಕನಿಲಿ ಇನ್ನೂ ಗಲೀಜಾದಂಗೆ ಆಗ್ತಿರುತ್ತೆ. ಆ ಮಣ್ಣೆಲ್ಲ ಇದ್ದಾಗ ಒರೆಸೋದಕ್ಕೆ ನನಗೂ ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಸೊ ಹೀಗೆ ಇನ್ನು ಮನೆ ಕೆಲಸಕ್ಕೆ ಯಾರು ತೊಗೊಂಡಿದ್ದೀರ ನಿಖಿತಾ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರು. ಇಲ್ಲ, ಯಾರನ್ನೂ ತೊಗೊಂಡಿಲ್ಲ ನನ್ನ ಮನೆ ಕೆಲಸಕ್ಕೆ, ನನ್ನ ಕೆಲಸ ನಾನೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಡಿಪೆಂಡ್ ಆಗ್ತೀವಿ ನಾವು ಬೇರೆಯವ್ರ ಮೇಲೆ. ಮತ್ತು ಯಾರಾದರೂ ರಜಾ ಎಲ್ಲ ಹಾಕೋದು ಮತ್ತು ಬರಲಿಲ್ಲ ಅಂತ ಹೇಳಿದ್ರೆ ನನಗೆ ಸುಮ್ಮನೆ ಟೆನ್ಷನ್ನು ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಯಾರನ್ನೂ ಕೆಲಸಕ್ಕೆ ತೊಗೊಂಡಿಲ್ಲ, ನನ್ನ ಕೆಲಸ ನಾನೇ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ಮಾಡಿದಾಯಿತು. ಸಿಕ್ಕಾಪಟ್ಟೆ ಬಿಸಿಲು. ಪೂಜೆ ಮಾಡಿದೆ, ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿ ಎಲ್ಲ ಫುಲ್ ಕಂಪ್ಲೀಟ್ ಪೂಜೆ ಆಯಿತು. ಇನ್ನು ಶಾಪ್ ಕಡೆಗೆ ಹೊರಡಬೇಕು, ಟೈಮ್ ಆಗ್ತಾ ಬಂದಿದೆ. ಅಡುಗೆ ಎಲ್ಲ ಮಾಡಿಟ್ಬಿಟ್ಟೆ ಬೆಳಗ್ಗೆನೆ. ಇನ್ನು ಸೋಮ್ ಬಂದು ಆಫೀಸಿಗೆ ರೆಡಿ ಆದರು. ಲಂಚ್ ಬಾಕ್ಸು ಕಟ್ಟಿಟ್ಟೆ, ಇಲ್ಲಿ ಲಂಚ್ ಬಾಕ್ಸು ಕೂಡ ಎಲ್ಲ ಕಟ್ಟಿಟ್ಟೆ. ಆಮೇಲೆ ನೋಡಿದ್ರೆ ಯಾಕೋ ಥ್ರೋಟ್ ಇನ್ಫೆಕ್ಷನ್ ಅಂತ ಇದ್ರು ನೆನ್ನೆನೆ. ಆಮೇಲೆ ನೋಡಿದ್ರೆ ನಿಖಿತಾ ನಂಗೆ ಆಗ್ತಾಯಿಲ್ಲ, ತಿಂಡಿ ತಿಂದರೂ ಊಟ ಕಟ್ಟಿದೆ ನಾನು. ತಿಂಡಿ ದೋಸೆ ಚಪಾತಿ ಬೀಟ್ರೋಟ್ ಪಲ್ಯ ಈ ಥರ ಮಾಡಿದೆ, ಎಲ್ಲ ತಿಂದರೂ ಮೇಲೆ ನೋಡೋದು ನಂಗೆ ಆಗ್ತಾಯಿಲ್ಲ, ನಾನು
ತುಂಬಾ ಕೈಕಾಲು ಹೊಡ್ತಾ ಜಾಸ್ತಿ ಆಗ್ತದೆ, ಜಾಯಿಂಟ್ ಪೇನ್ ಅಂತ ಅಂದರು. ಸೊ ನಮ್ಮಿಬ್ರಿಗೆ ಏನಂತಂದರೆ ಕೋಲ್ಡು, ಥ್ರೋಟ್ ಇನ್ಫೆಕ್ಷನ್ ಇಲ್ಲ ಶೀತ ಆಯಿತು ಅಂತಂದರೆ ಫುಲ್ಲು ಮಸಲ್ಸ್ ಪೇಯ್ನು ಮತ್ತು ಜಾಯಿಂಟ್ ಪೇನ್ ಶುರು ಆಗಿಬಿಡುತ್ತೆ. ಅವಾಗ ಆಗೋದೇ ಇಲ್ಲ ಬಿಲ್ಕುಲ್. ಅದೇ ನಾನು ಹೇಳಿದೆ ವಾಪಸ್ ಹೋಗಿ ಬರಬೇಕಾಗುತ್ತೆ ಆಫೀಸಿಂದ ನೋಡಿ ಅಂದೆ. ಇಲ್ಲ ಹೋಗೋಕ್ಕೆ ಆಗ್ತಾಯಿಲ್ಲ ಅಂದು ರೆಡಿ ಆಗಿದ್ದವರು ಡ್ರೆಸ್ಸೆಲ್ಲ ಹಾಕ್ಕೊಂಡು ಇನ್ನೇ ತಿಂಡಿ ತಿಂದರು ಓಡಬೇಕಾಯ್ತು ಅಷ್ಟೇ. ಮತ್ತೆ ಹೋಗಿ ಡ್ರೆಸ್ಸೆಲ್ಲ ಹಚ್ಚಕ್ಕೆ ಹೋಗಿ ಮಲ್ಕೊಂಡಿದ್ದಾರೆ. ಇವಾಗ ಆರೋಗ್ಯ ಹಚ್ಕೊಂಡು ತೋರಿಸ್ತೀನಿ ಒಂದೇ ಒಂದು ಸರಿ ಇರಿ. ಸೊ ಹಿಂಗೆ ಮಲ್ಕೊಂಡಿದ್ದಾರೆ. ಸೊ ಕುಸುಮ ಹೋಗಿ ಡಿಸ್ಟರ್ಬ್ ಮಾಡ್ತಾನೇ ಇದ್ಲು. ನಾನು ಬೇಡಪ್ಪಮ್ಮ ಅಂತ ಹೇಳ್ಕೊಂಡು ಕರ್ಕೊಂಡೆ. ಇವಾಗ ಆಟ ಆಡ್ತಾವಳು ನನ್ನ ಮಗಳು. ಅವಳು ಶೂಸ್ಗಳೆಲ್ಲ ತೊಳೆದು ಒಣಗಾಕಿದ್ದೆ, ಎಲ್ಲ ಒಣಗಿದೆ. ತಗೊಂಡು ಒಳಗಡೆ ಇಡ್ತಾಯಿದ್ದೆ. ನಾನು ಪೂಜೆ ಮಾಡ್ತಾಯಿದ್ದೀನಿ ತಂದು ಏನಮ್ಮ? ಹೌದಮ್ಮ, ತೆಗ್ದು ಹಾಕ್ಬಿಡಮ್ಮ. ಅಲ್ಲಿ ಹೋಗೋಣಮ್ಮ, ಸ್ಕೂಲಿಗೆ ಹೋಗೋಣ ಸ್ಕೂಲಿಗೆ. ಓಕೆ. ಇವಾಗ ಪಟ ಅಂತ ಅವಳು ಊಟ ಲಂಚ್ ಬಾಕ್ಸ್ ಕಟ್ಟಿಲ್ಲ ಇನ್ನು. ಇವಾಗ ಲಂಚ್ ಬಾಕ್ಸ್ ಕಟ್ಟಿ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಆಮೇಲೆ ನಾನು ಶಾಪ್ ಕಡೆಗೆ ಹೊರಡ್ತೀನಿ. ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ. ಸೋಮಗೂ ಕೂಡ ಏನು ಟೆನ್ಷನ್ ಇಲ್ಲ, ಇಲ್ಲೇ ಇದೆಯಲ್ಲ ಲಂಚ್ ಬಾಕ್ಸ್, ಅದನ್ನೇ ಊಟ ಮಾಡ್ಕೊತಾರೆ ಸದ್ಯಕ್ಕೆ. ಆದ್ದರಿಂದ ಹೊರಡ್ತೀನಿ ನಾನು. ಯಾಕಂದರೆ ಏನೇ ಇದ್ದರೂ ನನ್ನ ಕೆಲಸ ನಾನು ನೋಡಲೇಬೇಕು. ಮನೆಯಲ್ಲಿ ಇರೋಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ಒಂದು ಜವಾಬ್ದಾರಿ ತೊಗೊಂಡ್ಬಿಟ್ಟಿದ್ದೀವಲ್ಲ, ಅದನ್ನು ಬಿಡೋದಕ್ಕಾಗಲ್ಲ. ನಂಗೆ ಹುಷಾರಿಲ್ಲ ಅಂದರೂ ನಾನು ಹೋಗ್ತೀನಿ. ಆ್ಯಂಡ್ ಸೋಮ್ಗೆ ಹುಷಾರಿಲ್ಲ ಅಂದರು, ಯಾರಿಗೂ ಹುಷಾರಿಲ್ಲ ಅಂದರೂ ನಾನು ಹೋಗಬೇಕು. ನನ್ನ ಮಗಳಲ್ಲಿ ಹಣೆಗೆಲ್ಲ ಕುಂಕುಮ ಎಲ್ಲ ಅವಳಿಗೆ ಹೇರ್ ಕಟ್ ಮಾಡಿದೆ ಇವತ್ತು. ಅಲ್ಲಮ್ಮ ಹೇರ್ ಕಟ್ ಮಾಡಿದೆ ಇವತ್ತು. ಅದಕ್ಕೆ ಹೇರ್ ಕಟ್ ಮಾಡಿದ್ದಿನ ಒಂಥರ ಬಡ ಥರ ಫೀಲ್ ಆಗುತ್ತೆ. ಅದು ಬೆಳೀತಾ ಒಂದು ವಾರ ಆದ್ಮೇಲೆ ಚೆನ್ನಾಗುತ್ತೆ. ಹಾಯ್ ಫ್ರೆಂಡ್ಸ್ ಮಾಡಿ ಎಲ್ರಿಗೂ. ಹಲೋ ಹೇಳು. ಹಲೋ. ಅಲ್ಲಿ ಕಚ್ಚಬಾರ್ದು, ಹಂಗೆ ತುಟಿ ಕಚ್ಚಬಾರ್ದು. ಪ್ಲೇನ್ ಕಿಸ್ ಕೊಡಲ್ರು. ಹೊಸ ಸ್ಟೈಲ್ ಇದು. ಮೊನ್ನೆನೇ ಹಿಂಗೆ ಶಿಲಾಬಾಲಕ್ಕೆ ಥರ ನಿಂತ್ಕೊತಾಳೆ. ಓಕೆ, ಲಂಚ್ ಬಾಕ್ಸ್ ಕಟ್ಬಿಡ್ತೀನಿ ಗೈಸ್. ಬಾಯ್ ಮಾಡಿದ್ರು. ಬಾಯ್. ಮತ್ತು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿರ್ತೀನಲ್ಲ, ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು. ನೆಕ್ಸ್ಟ್ ಡೇ ಬಂದು ದೋಸೆ ರುಬ್ಬಿಟ್ಟಿದೆ, ಆನಿಯನ್ ದೋಸೆ ಮಾಡ್ತಾಯಿದ್ದೀನಿ. ಅಂದರೆ ದೋಸೆ ಹಿಟ್ಟು ಸ್ವಲ್ಪ ಇತ್ತು, ಅದಕ್ಕೇ ಒಂದು ಸ್ವಲ್ಪ ರವೆ ಮತ್ತು ಗೋಧಿ ಹಿಟ್ಟನ್ನ ಒಂದು ಸ್ವಲ್ಪ ಇನ್ನು ದೋಸೆ ಹಿಟ್ಟಿನ ಜೊತೆಗೆ ಒಂದು ಸ್ವಲ್ಪ ರವೆ ಆಮೇಲೆ ಗೋಧಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಆನಿಯನ್ನು, ಕ್ಯಾರೆಟು, ಕೊತ್ತಂಬರಿ ಇದೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ನಮ್ಮ ಸೋಮ್ಗೆ ಇದು ತುಂಬಾ ಇಷ್ಟ. ಅದ್ರ ಜೊತೆಗೆ ಚಟ್ನಿ ಮಾಡಿದ್ದೆ ನಾನು. ಶೇಂಗಾ ಚಟ್ನಿ ಅಂದರೆ ತುಂಬ ಇಷ್ಟಪಡ್ತಾರೆ ಇತ್ತೀಚೆಗೆ. ನಾನು ನಾರ್ಮಲ್ ಚಟ್ನಿನೇ ಮಾಡಿದ್ದೆ. ರೆಡ್ ಚಿಲ್ಲಿ ಹಾಕಿದ್ದೆ, ಗ್ರೀನ್ ಚಿಲ್ಲಿ ಹಾಕಿರಲಿಲ್ಲ. ಸೊ ಕೆಲವೊಂದು ಚಟ್ನಿ ಅಂದರೆ ಗ್ರೀನ್ ಚಿಲ್ಲಿಗೂ ಮತ್ತು ಇನ್ನು ರೆಡ್ ಚಿಲ್ಲಿ ಹಾಕಿ ಮಾಡೋದಕ್ಕೂ ಸ್ವಲ್ಪ ಟೇಸ್ಟು ಕೂಡ ಚೇಂಜ್ ಆಗುತ್ತೆ. ಇನ್ನು ಅದು ಬಿಟ್ಟರೆ ನೆಕ್ಸ್ಟು ಇವತ್ತಿನ ಲಂಚ್ ಬಾಕ್ಸಿಗೆ ಅಂತ ಹೇಳಿದ್ರೆ ಪಲಾವ್ ಮಾಡಿದ್ದೆ. ಸೊ ಸಿಂಪಲಾಗಿ ಮಾಡಿದ್ದೆ. ಏನು ಹಾಕಿ ಗೊತ್ತಾ, ಚಪ್ರದವರೆಕಾಯಿ, ಉದ್ದುದ್ದ ಚಪ್ರದವರೆಕಾಯಿ ಬರುತ್ತಲ್ವ, ಅದನ್ನು ಹಾಕಿ ಡಿಫ್ರೆಂಟಾಗಿ ಮಾಡಿದ್ದೀನಿ. ಎಲ್ಲ ನಾರ್ಮಲಾಗಿ ಬೀನ್ಸು ಆ ಥರ ಎಲ್ಲ ಹಾಕ್ಬಿಟ್ಟು ಪಲಾವ್ ಮಾಡಿದ್ರೆ, ನಾನು ಚಪ್ರದವರೆಕಾಯಿ ಹಾಕ್ಬಿಟ್ಟು ಪಲಾವ್ ಮಾಡಿದ್ದೆ. ಟೇಸ್ಟು ಅಷ್ಟೇ ಚೆನ್ನಾಗಿತ್ತು. ಆ ಚಪ್ರದವರೆಕಾಯಿ ಫ್ಲೇವರೇ ಒಂಥರ ಡಿಫ್ರೆಂಟಾಗಿ ಬರುತ್ತಲ್ವ, ಅದೇ ಥರ ಅನ್ನಿಸ್ತಾಯಿತ್ತು. ಆದರೆ ಚೆನ್ನಾಗಿತ್ತು. ನೋಡಿ ಇಲ್ಲಿ ನನ್ನ ಮಗಳದು ಶುರು ಆಯ್ತು. ಈ ಕಡೆ ಹೇಳಿದ್ನಲ್ಲ, ಅವಳಿಗೆ ಹೆಂಗೆ ಗೊತ್ತಾ, ಎದ್ದಿದ ತಕ್ಷಣವೇ ಅವಳಿಗೆ ಬಾಲ್ಕನಿನಲ್ಲಿ ಬಿಟ್ಬಿಡ್ಬೇಕು. ಅವಳ ಪಾಡಿಗಳಿಗೆ ಅದೇ ಪ್ರಪಂಚ. ಆಟ ಆಡ್ಕೊಂಡು ಅವಳ ಪಾಡಿಗಳು. ಮತ್ತು ನಾನು ವಿಟಮಿನ್ ಡಿ ಬೇಕೇ ಬೇಕು. ಬಿಸಿಲಿನಲ್ಲಿ ಎಷ್ಟಿರ್ತಾರೆ ಅಷ್ಟು ಒಳ್ಳೇದಲ್ವ. ಸೊ ಆದ್ದರಿಂದ ನಾನು ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ. ಅವಳ ಪಾಡಿಗಳು ಆಟ ಆಡಿಕೊಂಡು ಇರ್ತಾಳೆ. ಇನ್ನು ಸುಮಾರು ಜನ ಎಲ್ಲಿ ಇನ್ನು ಶೌರಿನೆಲ್ಲ ನಿಮ್ಮ ಮಗ ಅಂತ ಅಷ್ಟೆಲ್ಲ ಇದು ಮಾಡ್ತಾಯಿದ್ರಿ, ಎಲ್ಲಿ ಶೌರಿನ ಮರ್ತುಬಿಟ್ರಾ ಹಾಗೆ ಹೀಗೆ ಅಂತ ಕೇಳ್ತಾರೆ. ನಾನು ಎನಿ ಟೈಮ್ ಕ್ಯಾಮ್ರಾ ಇಟ್ಕೊಂಡು ನಿಂತ್ಕೊಳ್ಳೋಕ್ಕಾಗುತ್ತಾ? ನಮ್ಮ ಅಪಾರ್ಟ್ಮೆಂಟಲ್ಲೇ ಇದರಲ್ಲೇ ಇರೋದು. ಆ್ಯಂಡ್ ನಮ್ಮ ಶಾಪ್ ಎದುರುಗಡೆನೇ ಅವ್ರ ಮನೆಯೂ ಕೂಡ ಇರೋದು. ನಾನು ನೋಡ್ತಾ ಇರ್ತೀನಿ. ಶೌರಿ ಇವಾಗ ದೊಡ್ಡವನಾಗಿದ್ದಾನೆ. ಇವಾಗ ಡೈಲಿ ಬರ್ತಾನೆ ನಮ್ಮ ಮನೆಗೆ. ಡೈಲಿ ಬರ್ತಾನೆ, ಸೋಮ್ ಜೊತೆ ಆಟ ಆಡ್ತಾನೆ, ಖುಷಿಮ ಅಂದ್ಕೊಂಡು ಖುಷಿಮ ಜೊತೆ ಆಟ ಆಡ್ತಾನೆ. ಆ್ಯಂಡ್ ನಮ್ಮ ಮನೇಲೂ ಕೂಡ ಊಟ ಮಾಡ್ಕೊತಾನೆ, ತಿಂತಾನೆ, ಹೋಗ್ತಾನೆ, ಆಟ ಆಡ್ಕೊಂಡಿರ್ತಾನೆ ಆರಾಮಾಗಿ. ಹಂಗೆ ಅಂದ್ಬಿಟ್ಟು ನಾವು ಮಗಳನ್ನ ಬಿಟ್ಬಿಟ್ಟಿದ್ದೀವಿ, ಅವ್ರ ಮೇಲೆ ಪ್ರೀತಿ ಇಲ್ಲ ಅಂತ ಏನಿಲ್ಲ. ನಮಗೆ ವೀಡಿಯೋ ಮಾಡಿಲ್ಲ ಅಷ್ಟೇ. ಕೆಲವೊಂದನ್ನಾಗಿ ಎಲ್ಲ ಟೈಮು ವೀಡಿಯೋ ಮಾಡೋಕ್ಕಾಗಲ್ಲ ಅಲ್ಲ. ನನ್ನ ಮಗಳು ಸ್ಕೂಲಿಂದ ಬಂದು ಇಲ್ಲಿ ನೋಡಿ ಕಸ ಗುಡಿಸಿದ್ಲು, ಇಲ್ಲಿ ಹಾಕಿದ್ಲು. ಈ ಬಕೆಟ್ ತೊಗೊಬಂದು ಮನೆ ಒರೆಸ್ತೈತೆ. ಅಂದರೆ ನಮ್ಮ ಶಾಪ್ನ ಕ್ಲೀನ್ ಮಾಡ್ತಾವಳೆ.
ನಾವು ಯಾರು ಕ್ಲೀನ್ ಮಾಡಿರೋ ಸರಿ ಹೋಗಿಲ್ವಂತೆ, ಅದಕ್ಕೇನೆ ಎಲ್ಲ ಕ್ಲೀನ್ ಮಾಡ್ತೈತೆ. ಏನು ಮಾಡ್ತಾ ಇದೆಯಪ್ಪ? ಕ್ಲೀನ್ ಮಾಡ್ತಾ ಇದೆಯಮ್ಮ? ಹಾಂ, ಖುಷಿ ಚೆಲ್ಬಿಟ್ಟ. ಇಲ್ಲಿ ಒರ್ಸಮ್ಮ, ಇಲ್ಲಿ ಬಾ, ಇಲ್ಲಿ ನೋಡಿ, ಇಲ್ಲೆಲ್ಲ ಹೆಜ್ಜೆ ಗುರ್ತು ನೋಡಿ, ಇಲ್ಲಿ ಯಾರು ಮಾಡಿರೋದು ಇದೆಲ್ಲ? ಎಲ್ಲ ಚೆಲ್ಲಿತ್ತಂತೆ. ಚೋ ದೇವ್ರೆ, ಆ ಬಕೆಟ್ ಎತ್ತು ಖುಷಿ ಫಸ್ಟು. ಇಲ್ವಾ, ಇಲ್ಲಿ ಒರ್ಸು, ಅದನ್ನ ಇಲ್ಲಿ ಒರ್ಸ್ಪ, ಇಲ್ಲಿ. ಹಾಂ, ಒರ್ಸೋದ್ರಲ್ಲಿ ಫೇಮಸ್ ಆಗ್ಬಿಟ್ಟವಳು ನನ್ನ ಮಗಳು ಅವ್ರ ತಾತನ ಥರ, ಬರೀ ಒರೆಸ್ತಾನೇ ಇರೋದೆ. ನಿಮ್ಮ ತಾತ ಬರೀ ಗುಡ್ಸೋದು ಒರೆಸೋದು, ಹಂಗೆ ನೀನು ಒರೆಸ್ತಾನೇ ಇರು, ಆಯಿತಾ? ಹಾಂ ಖುಷಿ? ಹಾಂ ಓಕೆ, ಆಯಿತು, ಎಲ್ಲ ಒರೆಸಿದಾಯಿತು. ಬಕೆಟ್ ನೀರು ಖಾಲಿ ಆಯಿತು. ಯಾರು ಮಾಡಿದ್ದು ಇದೆಲ್ಲ ಗಲೀಜು? ಯಾರು ಮಾಡಿದ್ದು? ಬೇಬಿ ಜಿಯಾಚಲ್ ಹೋಗಿ ಕುಕ್ಕೋಬಿಡ್ತಾ ಅಲ್ಲಿ. ಅದು ಮಾತಾಡೋದು, ಮಕ್ಕಳು ಮಾತಾಡೋದು ಅವ್ರ ಅಪ್ಪ ಅಮ್ಮಂಗೆ ಮಾತ್ರ ಅರ್ಥ ಆಗೋದಂತೆ. ಹಂಗೆ ನನ್ನ ಪರಿಸ್ಥಿತಿ ಇದು. ಓಕೆ, ಹಾಂ ಓಕೆ ಅಮ್ಮ. ಓ, ಬೇಬಿ ಚೆಲ್ಲೋಯ್ತಾ? ಎಲ್ಲಿ ಬೇಬಿ? ನೀನು ತರಲಿಲ್ವಾ ಬೇಬಿ ಸ್ಕೂಲಿಂದ ಇವತ್ತು? ಸ್ಕೂಲಲ್ಲಿ ಬಿಟ್ಟು ಬಂದ ಇವತ್ತು ಬೇಬಿನಾ? ಹೌದಾ? ಓಕೆ ಕಣಮ್ಮ, ಆಯ್ತಮ್ಮ. ಬೇಬಿ ಖುಷಿ ಚೆಲ್ಬಿಟ್ಲಾ? ಹಾಂ 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 ಆಯ್ತಮ್ಮ, ಆಯ್ತಮ್ಮ, ಆಯ್ತಮ್ಮ. ಹಾಂ ನೆಕ್ಸ್ಟು ಖುಷಿಮಾನ ಮನೆಗೆ ಕರ್ಕೊಂಡು ಬಂದು ಅವಳಿಗೊಂದು ಸ್ವಲ್ಪ ಸ್ನಾನ ಮಾಡಿಸಿ ಮೈಯೆಲ್ಲ ತೊಳೆದು ಬೇರೆ ಬಟ್ಟೆ ಹಾಕ್ಸ್ಕೊಂಡು ಇವಾಗ ನಾನು ಕೀರ್ತಿ ಮನೆಗೆ ಬಂದಿದ್ದೀನಿ. ಯಾಕೆ ಅಂದರೆ ಕೀರ್ತಿಯವರು ಇವತ್ತು ರೀಸೆಂಟಾಗಿ ಅವ್ರ ಸಿಸ್ಟರ್ ಮ್ಯಾರೇಜ್ ಆಯಿತು ಗೊತ್ತಾ. ಸೊ ಅವ್ರನ್ನ ಇನ್ವೈಟ್ ಮಾಡಿದರು, ಅವ್ರ ಸಿಸ್ಟರು ಮತ್ತು ಅವರ ಹಸ್ಬೆಂಡ್ನ ಇನ್ವೈಟ್ ಮಾಡಿದ್ರಿಂದ ಇವತ್ತು ಅವರು ವೆಜ್ಜು ರೆಡಿ ಮಾಡಿದ್ರು, ವೆಜ್ ಪ್ರಿಪೇರ್ ಮಾಡಿದ್ರು. ವೆಜ್ಜಲ್ಲಿ ಅಂದರೆ ಮಶ್ರೂಮ್ ಗ್ರೇವಿ ಮತ್ತು ಗೀ ರೈಸ್, ಹಾಗೆ ಪೂರಿ ಮತ್ತು ಮಶ್ರೂಮ್ ಕಬಾಬ್, ಈ ಥರ ಎಲ್ಲ ಮಾಡಿದರು. ಸೊ ಆದ್ದರಿಂದ ಇದು ಮಶ್ರೂಮ್ ಕಬಾಬ್ ಅಲ್ಲ, ಇದು ಬೇಬಿಕಾರ್ನ್ ಕಬಾಬು ಮಾಡಿದರು. ಸೊ ನಿಖಿತಾ ನೀವು ಬರಬೇಕು ಸಂಜೆ ಈವ್ನಿಂಗ್ ಅಂತ ಹೇಳಿದರು. ನಾನು ಇಲ್ಲ ಕೀರ್ತಿ, ನಂಗೆ ತುಂಬ ಟಯರ್ಡ್ ಆಗಿದೆ, ನಾನು ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡಬೇಕು, ಮನೆಗೆ ಹೋಯ್ತು ತಕ್ಷಣ ಅಂದೆ. ನಿಖಿತಾ ನೀವು ರೆಸ್ಟ್ ಮಾಡೋದು ಇದ್ದಿದ್ದೇನೆ, ಅದೆಲ್ಲ ಗೊತ್ತಿಲ್ಲ, ಸಂಜೆ ಬಂದುಬಿಡಿ ಇಲ್ಲಿಗೆ ಅಂತ ಹೇಳಿದರು. ಸರಿ ಅಂತ ಹೇಳ್ಕೊಂಡು ಬಂದೆ. ಸೊ ಎಲ್ಲ ಯಾರೋ ಅವ್ರ ಸಿಸ್ಟರ್ಸ್ ಎಲ್ಲ ಹೊರಟಿದ್ರು. ಇನ್ನು ಇವ್ರು ಮಾತ್ರ ಕೀರ್ತಿರು ಮಾತ್ರ ಇದ್ದರು. ಇವಾಗ ಅದೇ ಏನು ಕಬಾಬ್ನ ಫ್ರೈ ಮಾಡ್ತಾಯಿದ್ದಾರೆ. ನಾನು ಹಾಗೆ ಏನೇನು ಮಾಡಿದ್ದೀರಾ ಅಂತ ತೆಗ್ದು ಹಾಗೆ ನೋಡ್ತಾಯಿದ್ದೆ. ಗ್ರೇವಿ ಅಷ್ಟೇ. ಏನು ಕೀರ್ತಿರು ಅಷ್ಟೇ ಚೆನ್ನಾಗಿ ಅಡುಗೆಗಳನ್ನ ಮಾಡ್ತಾರೆ. ನಾನು ಹೇಳ್ತಾ ಇರ್ತೀನಿ, ಅವ್ರು ಮಾಡೋದಂತೂ ಏನು ನನಗೆ ಉಪ್ಪಿಟ್ಟು, ಅವರೆಕಾಳು ಉಪ್ಪಿಟ್ಟು ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಫಿದಾಗ್ಬಿಟ್ಟಿದ್ದೀನಿ ನಾನಂತೂ. ನಾನಿವಾಗ ಅವರೆಕಾಳು ಉಪ್ಪಿಟ್ಟು ಮಾಡಿದ್ರೆ ನಾನು ಒಬ್ಳಿಗಾರು ಸರಿ ಇಷ್ಟೇ ತಂದುಕೊಡ್ಬೇಕು ಕೀರ್ತಿ ಅಂತ ಹೇಳ್ಬಿಟ್ಟಿದ್ದೀವಿ. ಆ್ಯಂಡ್ ಇನ್ನೊಂದು, ಕೀರ್ತಿಯವ್ರು ಬಂದಾಗಿಂದ ಹೇಗಾಗಿದೆ ಅಂದರೆ, ನಾನು ತಪ್ಪಿ ನಾನೇನಾದ್ರು ಜಾಸ್ತಿ ಮಾಡಿದ್ರೆ ಕೀರ್ತಿರಿಗೆ ಕೊಟ್ಟು ಕಳಿಸೋದು, ಕೀರ್ತಿಯವ್ರು ಏನಾರು ಮಾಡಿದ್ರೆ ನನಗೆ ಕೊಟ್ಟು ಕಳಿಸೋದು, ಈ ಥರ ಮಾಡ್ತಾರೆ. ಯಾಕೆಂತಂದರೆ ನಾವು ಬರೀ ಅವ್ರ ಹತ್ರ ಈಸ್ಕೊಳ್ಳೋದೇ ಒಂದೇ ಸರಿ ಇರೋದಿಲ್ಲ. ಏನೋ ಅವ್ರೂ ಕೂಡ ನಮ್ಗೆ ಕೊಡ್ತಾ ಇದ್ದಾರೆ ಅನ್ನುವಾಗ ನಾವು ಹಾಗೆ ಅವ್ರಿಗೆ ಕೊಡಬೇಕು. ಒಂದೇ ಕಡೆಯಿಂದನೂ ಇರೋದು ಅದು ನಂಗೆ ಇಷ್ಟ ಆಗೋದಿಲ್ಲ. ಆ್ಯಕ್ಚುಲಿ ಮೊದಲೆಲ್ಲ ನಾನು ಹೀಗೆ ಮಾಡ್ತಾಯಿದ್ದೆ, ನಾನು ಹೀಗೆ ಎಲ್ಲರೂ ಕೊಡೋದು ಮಾಡೋದು. ಇವಾಗ ನಾನು ಶಾಪ್ ಓಪನ್ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದ್ದೀನಿ ಅಷ್ಟೇ. ಆದರೂ ನಾನು ಆವಾಗವಾಗ ಮಾಡ್ತಾಯಿರ್ತೀನಲ್ಲ, ಏನೇ ಮಾಡಲಿ ಅಷ್ಟೇನೆ ಕೊಟ್ಟು ಕಳಿಸ್ತಾ ಇರ್ತೀನಿ, ಇಲ್ಲ ಕೀರ್ತಿನ ಕೊಟ್ಟು ಕಳಿಸ್ತಾ ಇರ್ತಾರೆ. ಈ ಥರ ಚೆನ್ನಾಗಿದೆ ಒಂಥರ. ಇವಾಗ ನಾನು ಮಾಡಿದ ಅಡುಗೆ ನಾವೇ ತಿಂದು ಬೇಜಾರು ಅಂತ ಅನಿಸ್ಬಿಟ್ಟಿರುತ್ತಲ್ವ. ಇವಾಗ ಫಾರ್ ಎ ಚೇಂಜ್ ಕೀರ್ತಿಯವ್ರು ಮಾಡೋ ಅಡುಗೆನ ನಾವು ಟೇಸ್ಟ್ ಮಾಡೋ ಥರ ಆಗಿದೆ. ನಾನು ಮಾಡ್ತಿದ್ದ ಅಡುಗೆ ಬರೀ ವೀಡಿಯೋದಲ್ಲಿ ನೋಡ್ತಾಯಿದ್ರು, ಇವಾಗ ಅವರು ಟೇಸ್ಟ್ ಮಾಡೋ ಥರ ಆಗಿದೆ. ಚೆನ್ನಾಗಿದೆ. ಕೀರ್ತಿಯವ್ರು ಅಂತಿರೋ, ಅಯ್ಯೋ ನಿಖಿತಾ ಹಿಂಗಿದೆ ಮೆಸ್ಸಿಯಾಗಿದೆ ಮನೆಯೆಲ್ಲ ಅಂತ ಹೇಳ್ತಾಯಿದ್ರೆ, ಚೆನ್ನಾಗಿ ಇಟ್ಕೊಂಡಿದ್ರೆ ಸುಮ್ಮನೆ ರೀ ಕೀರ್ತಿ, ನಮ್ಮ ಮನೆಗಿನ ನೀಟಾಗೆ ಇಟ್ಕೊಂಡಿದ್ದೀರಾ ನೀವು ಅಂತ ಹೇಳ್ತಿದ್ದೆ. ಈ ಲಾಸ್ಟಿಗೆ ಕಬಾಬ್ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಮಸಾಲೆ ಎಲ್ಲ ಹಾಗೆ ಮಿಕ್ಬಿಟ್ಟಿತ್ತಲ್ಲ, ಅದಕ್ಕೆ ಆನಿಯನ್ ಕಟ್ ಮಾಡಿಬಿಟ್ಟು, ಈ ಆನಿಯನ್ದು ಏನು ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಇದಂತೂ ಮಸ್ತಿತ್ತು. ನಂಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ, ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದನ್ನೇ ಹೇಳ್ತಾಯಿದ್ದೆ, ತುಂಬ ಚೆನ್ನಾಗಿರುತ್ತೆ ನಿಖಿತಾ, ನಾನು ಯಾವಾಗಲೂ
ಇದೇ ಥರ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಅದನ್ನೇ ಮಾತಾಡ್ತಾ ಇದ್ವಿ ಇಬ್ರೂ. ಇನ್ನು ಕುಶಿಮಾ ಮತ್ತು ಬಬ್ರು ಅವರಿಬ್ಬರು ಒಟ್ಟಿಗೆ ಸಿಕ್ಬಿಟ್ರೆ ಮುಗೀತಲ್ಲ, ಆರಾಮಾಗಿ ಮಾತಾಡಿಕೊಂಡು ಅವ್ರ ಪಾಡಿಗೆ ಅವರು ಸೆಟಲ್ ಆಗಿಬಿಟ್ಟಿದ್ರು. ಇನ್ನು ಕಬಾಬು ಅದು ಸಖತ್ತಾಗಿ ಬಂದಿತ್ತು ಗೊತ್ತಾ, ಬೇಬಿಕಾರ್ನ್ದು ಅದು ಮಸ್ತಿತ್ತು ಟೇಸ್ಟು ಕೂಡ. ಗ್ರೇವಿ ಎಲ್ಲ ಮಧ್ಯಾಹ್ನನೇ ಮಾಡಿದ್ರಲ್ವಾ, ಸೊ ಏನು ಮಶ್ರೂಮ್ ಗ್ರೇವಿ ಎಲ್ಲ ಅದನ್ನೆಲ್ಲ ಬಿಸಿ ಮಾಡೋಕ್ಕೆ ಅಂತ ಎಲ್ಲ ತೆಗ್ದಿರ್ತಿದ್ರು. ಆ್ಯಂಡ್ ಏನು ಗೊತ್ತಾ, ಕೀರ್ತಿಯವರು ತುಂಬ ತಾಳ್ಮೆಯಿಂದ ಮಾಡ್ತಾರೆ. ನಂತರ ಬಡ 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 ಪಟ 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 ಅಂತೆಲ್ಲ ಅಲ್ಲ, ತಾಳ್ಮೆಯಿಂದ ನಿಧಾನಕ್ಕೆ ಮಾಡ್ತಾರೆ. ಏನು ಅಷ್ಟಾಗಿ ಅಲ್ಲೆಲ್ಲ ಗಲೀಜು ಮಾಡೋದು ಮತ್ತು ಆ ಥರ ಎಲ್ಲ ಇಲ್ಲ. ನಮ್ಮ ಯಶೋದ ಆಂಟಿಗೆ ಜ್ಞಾಪಕ ಬರ್ತಾರೆ ನನಗೆ. ನಮ್ಮ ಆಂಟಿನೂ ಹಿಂಗೇನೆ, ನಿಧಾನ ಕೆಲಸ ಮತ್ತು ಪಾತ್ರೆಗಳು ಜಾಸ್ತಿ ಬೀಳಲ್ಲ. ನಂದು ಹಂಗಲ್ಲ, ನನಗೆ ಬಡ ಬಡ ಅಂತ ಮಾಡಿಬಿಡ್ಬೇಕು. ಅಲ್ಲಿ ಪಾತ್ರೆಗಳು ಎಷ್ಟಾದರೂ ಬೀಳಲಿ, ಎಷ್ಟರಲ್ಲಿ ಗ್ಯಾಸ್ ಸ್ಟವ್ ಗಲೀಜಾಗಲಿ ಪರವಾಗಿಲ್ಲ, ನಿಧಾನಕ್ಕೆ ಕ್ಲೀನ್ ಮಾಡ್ಕೊಂಡ್ರಾಗುತ್ತೆ ಅನ್ನೋ ಥರ ನಾನು. ಒಬ್ರೊಬ್ರದ್ದು ಅಡುಗೆ ಶೈಲಿ ಒಂದೊಂದು ಥರ ಇರುತ್ತೆ. ಟೇಸ್ಟು ಕೂಡ ಹೇಗಿರುತ್ತೋ ಅದೇ ಥರನೇ ಒಬ್ರೊಬ್ರದ್ದು ಒಂದೊಂದು ಥರ ಇರುತ್ತೆ. ಇನ್ನು ಚಪಾತಿ ಹಿಟ್ಟನ್ನು ಕೂಡ ಅಷ್ಟೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಆ್ಯಂಡ್ ಸೋಮು ಇಲ್ಲಿಗೆ ಊಟಕ್ಕೆ ಕರೀರಿ, ಸೋಮಣ್ಣನೂ ಬರಲಿ ಅಂತ ಹೇಳ್ತಾಯಿದ್ರು. ಆಮೇಲೆ ಸೋಮು, ಇಲ್ಲ ನಿಖಿತಾ, ನೀನು ಮಾಡ್ಕೊಂಡು ಬಾ, ಪರವಾಗಿಲ್ಲ, ನನಗೇನು ಬೇಡ, ಯಾಕೆಂದ್ರೆ ನಾನು ಅಡುಗೆ ಮಾಡಿ ಇಟ್ಬಿಟ್ಟಿದ್ದೆ, ಸೊ ಅದು ವೇಸ್ಟ್ ಆಗುತ್ತೆ, ನಾನು ಅದೇ ಊಟ ಮಾಡ್ಕೊತೀನಿ ಅಂತ ಹೇಳ್ತಾಯಿದ್ರು. ಸರಿ, ಯಾಕೆಂದ್ರೆ ಬ್ಯಾಡ್ಮಿಂಟನ್ಗೆ ಹೋಗ್ತೀನಿ ಅಂತ ಹೇಳಿದರು. ನಾನು ಬಂದೋಳೆ ಶಾಪಿಂದ ಇಲ್ಲಿಗೆ ಡೈರೆಕ್ಟಾಗಿ ಬಂದುಬಿಟ್ಟಿದ್ದೆ, ಕುಶಿಮಾಗಿ ಸ್ನಾನ ಮಾಡಿಸ್ಕೊಂಡು. ಯಾಕೆಂದರೆ ಹೋಗಿ ಏನಾದ್ರು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಸ್ಟ್ ಮಾಡಿಬಿಟ್ರೆ ಮತ್ತೆ ಈ ಕಡೆ ಬರೋದಕ್ಕೆ ನನಗೆ ಇಂಟ್ರೆಸ್ಟ್ ಆಗೋಲ್ಲ, ಹಾಗೇನೆ ಅದಕ್ಕೋಸ್ಕರ ಸರಿ ಅಂತ ಹೇಳ್ಬಿಟ್ಟು ಬಂದಿದ್ದು. ಇನ್ನು ಗೀ ರೈಸು ಮತ್ತು ಪಾಯಸ ಮಾಡಿದರು. ಹಾಗೆ ಇದನ್ನು ಬಿಸಿಗಿಟ್ಟಿದ್ದಾರೆ ಇವಾಗ. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಎಲ್ಲ ಟೇಸ್ಟ್ ಮಾಡಿದೆ, ಪೂರಿ ಮತ್ತು ಸಾಗು, ಗೀ ರೈಸ್ ಅದೆಲ್ಲನೂ. ಇನ್ನು ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೀವೆಲ್ಲರೂ ಆಲ್ಮೋಸ್ಟ್ ನಾನು ನನ್ನ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸ್ ಹಾಕಿದ್ದೀನಿ. ನಮ್ಮ ಸೈಟಲ್ಲಿ ನಮ್ಮ ಭೂಮಿ ಪೂಜೆ ಆಗಿದೆ. ಸೊ ಅದಕ್ಕೂ ಮುಂಚೆ ಇದೆಲ್ಲ ಕ್ಲೀನ್ ಮಾಡ್ಕೊಬೇಕಲ್ವ ಸೈಟಲ್ಲಿ. ಎಲ್ಲ ಫುಲ್ಲು ಈ ಹೆಂಗೆ ಅಂತಂದರೆ ಫುಲ್ಲು ಗ್ರೀನು, ಈ ಎಕ್ಕದ ಗಿಡ ಅದು ಇದು ಅಂತೆಲ್ಲ ತುಂಬ ಬೆಳೆದ್ಬಿಟ್ಟಿತ್ತು. ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಕ್ಲೀನ್ ಮಾಡೋರು ಬಂದಿದ್ದಾರೆ. ಯಾರೇನೇ ಮಾಡಿಸಿದ್ರು ಕೂಡ ನಾವು ಹೋಗಿ ಒಂದ್ಸರಿ, ನನಗೆ ಇವಾಗ ಫಸ್ಟ್ ಮೊದಲೆಲ್ಲ ಇದೆಲ್ಲ ಒಂಥರ ಎಲ್ಲ ಗಿಡಗಳೆಲ್ಲ ಬೆಳೆದ್ಬಿಟ್ಟಿದ್ದಕ್ಕೆ ಒಂಥರ ಕಾಣಿಸ್ತಾ ಇತ್ತು. ನಿಜ ಹೇಳ್ತೀನಿ, ಏನು ಗೊತ್ತಾ, ಇವತ್ತಿನವರೆಗೂ ನಾನು ಇನ್ನೂ ಅಂದರೆ ಸೈಟ್ ಒಳಗಡೆ ನಾನಿನ್ನೂ ಯಾವತ್ತೂ ಹೋಗೇ ಇಲ್ಲ. ಯಾಕೆ ಅಂತಂದರೆ ಫುಲ್ ಎಲ್ಲನೂ ಈ ಗಿಡಗಳು ಬೆಳೆದಿರೋಕ್ಕೆ ಅಲ್ಲಿ ಒಳಗಡೆ ಕಾಲಿಡೋದಕ್ಕೆ ಜಾಗ ಇರಲಿಲ್ಲ. ಅದಕ್ಕೋಸ್ಕರ ಇನ್ನು ಹಂಗೆ ಸೈಟ್ದು ಮೆಸರ್ಮೆಂಟು ಅದೆಲ್ಲನೂ ಚೆಕ್ ಮಾಡ್ತಾಯಿದ್ದಾರೆ. ನೀಟಾಗಿ ಕ್ಲೀನ್ ಮಾಡ್ಬೇಕಾರೆ ಅವ್ರದ್ದೇನೇನೋ ಪ್ರೊಸೀಜರ್ಗಳು ಇರ್ತಾವಲ್ಲ, ಅದೆಲ್ಲ ನಾನು ಹಾಗೆ ನೋಡ್ತಾ ಇದ್ದೆ. ಆ್ಯಕ್ಚುಲಿ ನನಗಿದೆಲ್ಲನೂ ಇಷ್ಟ ನೋಡೋದಕ್ಕೆ, ನಿಂತ್ಕೊಂಡು ಮಾಡೋದಕ್ಕೆ ಅಂತೆಲ್ಲ. ಆದರೆ ಇವಾಗ ಈ ಕೆಲಸಗಳು ಬ್ಯುಸಿಗಳಿಂದ ಅದನ್ನು ಕೂಡ ನನಗೆ ಸ್ವಲ್ಪ ಕಷ್ಟ. ಆದರೆ ಬರೋದು ಹೋಗೋದು ಆ ಥರ ಎಲ್ಲ ಮಾಡ್ತಿರ್ತೀನಿ. ಹಾಗೆ ಇವಾಗ ಕಂಪ್ಲೀಟಾಗಿ ನೋಡಿ, ಇವಾಗ ಆಲ್ಮೋಸ್ಟ್ ಒಂದು ಸ್ವಲ್ಪ ಕ್ಲೀನಾಗಿದೆ. ಪುರೋಹಿತರು ಕರೆಸಿದ್ದೆ, ಯಾಕಂದರೆ ಪೂಜೆ ಇತ್ತಲ್ವ. ಒಂದು ಸರಿ ಬಂದು ಎಲ್ಲ ನೋಡ್ಕೊಂಡು ಹೋಗಿ ಪುರೋಹಿತರು ಅಂತ ಹೇಳಿದ್ದೆ. ಅಂದರೆ ಯಾವ ಜಾಗದಲ್ಲಿ ಕುತ್ಕೊಳ್ಳೋದು, ಪೂಜೆ ಮಾಡಿಸ್ಬೇಕು, ಏನಿತ್ತ ಅಂತ ಬಂದು ನೋಡ್ಕೊಂಡೋಗಿ ಅಂತ ಹೇಳಿದೆ. ಅವರು ಕೂಡ ಬಂದಿದ್ದರು. ಈ ನಮ್ಮ ಸೈಟ್ ಕ್ಲೀನ್ ಮಾಡೋದಕ್ಕೆ ಪಕ್ಕದ ಸೈಟು ಕೂಡ ಎಲ್ಲ ಕ್ಲೀನ್ ಮಾಡ್ದಂಗೆ ಆಯಿತು. ಒಂಥರ ಮಟ್ಟ ಆಯ್ತು. ಇನ್ನೂ ಕ್ಲೀನ್ ಮಾಡೋದಿದೆ, ಬ್ಯಾಲೆನ್ಸ್ ಇನ್ನೂ ನೀಟಾಗಿದೆ. ಸ್ವಲ್ಪ ಇನ್ನೂ ತುಂಬ ಇದ್ದಿದ್ದನ್ನು ಮೊದಲಿಗಿನ ಇವಾಗ ಎಷ್ಟೋ ಬೆಟರ್ ಅಂತ ಅನ್ನಿಸ್ತಾ ಇತ್ತು. ಹೀಗಿತ್ತು. ಓಕೆ, ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದೀರಾ ನನಗೆ ಗೊತ್ತು. ಅಂದರೆ ನಮ್ಮ ಮನೆ ಭೂಮಿ ಪೂಜೆಗೆ ಯಾರ್ಯಾರು ಬಂದಿದ್ರು, ಹೇಗಿತ್ತು ಪೂಜೆ ಅನ್ನೋದಕ್ಕೆಲ್ಲ ನೀವು ವೆಯ್ಟ್ ಮಾಡ್ತಾಯಿದ್ದೀರಾ ಅಂತ ನನಗೆ ಗೊತ್ತು. ಖಂಡಿತ ಆದಷ್ಟು ನಾನು ನಿಮಗೆ ಅಪ್ಡೇಟು ಕೊಡ್ತೀನಿ ಗೈಸ್, ಓಕೆನಾ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿತ್ತು ಒಂದು ವ್ಲಾಗ್. ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರಲ್ಲ, ಅವರೆಲ್ರಿಗೋಸ್ಕರ ಈ ವ್ಲಾಗ್ ಡೆಡಿಕೇಟ್ ಮಾಡ್ತೀನಿ ಗೈಸ್. ಮತ್ತು ಇನ್ನೊಂದು ಹೊಸ ವ್ಲಾಗ್ನ ಸಿಗ್ತೀನಿ. ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಹಾಗೆ RK ಫ್ಯಾಷನ್ ಸ್ಟುಡಿಯೋನು ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.